ಅಧ್ಯಕ್ಷತೆಯನ್ನು ವಹಿಸಿರುವಂಥ ಮಾಜಿ ಮಂತ್ರಿಗಳು, ಜಿಲ್ಲಾ ಕಾಂಗ್ರೆಸ್ನ ಅಧ್ಯಕ್ಷರು ಆತ್ಮೀಯರಾದ ಅಮರೇಗೌಡ ಪಾಟೀಲ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆತ್ಮೀಯರು, ಕರ್ನಾಟಕ ರಾಜ್ಯದ ಕಾರ್ಮಿಕ ಸಚಿವರು ಆತ್ಮೀಯರಾದ ಸಂತೋಷ್ ಲಾಡ್ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗಿಯಾಗಿರ್ತಕ್ಕಂಥ ಆತ್ಮೀಯರು, ಯುವ ನಾಯಕರು, ಈ ಕ್ಷೇತ್ರದ ಶಾಸಕರು ಆಗಿರುವಂಥ ರಾಘವೇಂದ್ರ ಹಿಟ್ನಾಳ್ ಅವರೇ, ಭಾಳಷ್ಟು ಮಾತನಾಡಿದೆ. ನಾನು ತಡವಾಗಿ ಬಂದೆ. ಇವತ್ತು ಸಂವಿಧಾನ ರಕ್ಷಕ ಕಾರ್ಯಕ್ರಮವನ್ನು ಕಾಂಗ್ರೆಸ್ ಪಕ್ಷದ ವತಿಯಿಂದ ಬೆಂಗಳೂರಿನಿಂದ SC ST ಮತ್ತು ಮೈನಾರಿಟಿ ಲೀಡರ್ಗಳು ಈ ರಾಜ್ಯದಲ್ಲಿ ಪ್ರವಾಸವನ್ನು ಮಾಡಬೇಕು, ಸಂವಿಧಾನದ ಬಗ್ಗೆ ಜಾಗೃತಿಯನ್ನು ಮೂಡಿಸ್ತಕ್ಕಂಥ ಕೆಲಸ ಆಗಬೇಕು ಅಂತಂದು ಒಂದು ಟೀಮನ್ನು ಕಳಿಸಿದ್ದಾರೆ. ಈ ಬಾಗಲಕೋಟೆಯಲ್ಲಿ ಬೆಳಗ್ಗೆ 11 ಗಂಟೆಗೆ ಕಾರ್ಯಕ್ರಮ ಆಗಿದೆ. ಇಷ್ಟರಲ್ಲಿಯೇ ಇಲ್ಲಿಗೂ ಕೂಡ ರಾಜ್ಯ ಮೈನಾರಿಟಿ ಅಧ್ಯಕ್ಷರು, SC ST ಅಧ್ಯಕ್ಷರು, ಪಕ್ಷದ ಮುಖಂಡರುಗಳು ಬರ್ತಾರೆ. ನಾ ಹೇಳೋದಿಷ್ಟೇ, ಇವತ್ತು ಸಂವಿಧಾನವನ್ನು ನಾವೇನಾದರೂ ಸಂವಿಧಾನದ ಹಕ್ಕನ್ನು ಪಡಿತೀವಿ ಅಂತಂದರೆ ಈ ಮೈಕ್ ಸಿಗಬೇಕಾದ್ರೆ ಅಂಬೇಡ್ಕರ್ನ ಸಂವಿಧಾನದಿಂದ ಅಂತಕ್ಕಂಥ ಕಲ್ಪನೆ ನಮ್ಮೆಲ್ಲರಲ್ಲಿ ಇರಬೇಕು. ಈ ಸಂವಿಧಾನವನ್ನು ಭಾಳ ಗೌರವಯುತವಾಗಿ ನಡ್ಕೋತಕ್ಕಂಥದ್ದು ಈ ದೇಶದಲ್ಲಿ ಯಾವಾಗಾದರೂ ಪಕ್ಷ ಇದ್ದರೆ ಅದು ಕಾಂಗ್ರೆಸ್ಸು ಅನ್ನುವಂಥದ್ದನ್ನು ಕೂಡ ನಿಮಗೆ ನೆನಪಿಸಲಿಕ್ಕೆ ಪ್ರಯತ್ನವನ್ನು ಮಾಡ್ತಾರೆ. ಯಾಕಂದರೆ ನಾವು 2 ನಾಟಕದಲ್ಲಿ ಪಾತ್ರ ಮಾಡಿದೆವು. ಕಾಂಗ್ರೆಸ್ನಲ್ಲಿಯೂ ಪಾತ್ರ ಮಾಡಿ, ನಾವು ಜನತಾದಳದಲ್ಲಿಯೂ ಕೂಡ ಪಾತ್ರವನ್ನು ಮಾಡಿ. ಆದರೆ ಸಂವಿಧಾನದ ಹಕ್ಕನ್ನು ಕೊಟ್ಟಿರ್ತಕ್ಕಂಥ ಪ್ರತಿಪಾದನೆಯನ್ನು ಯಾರಾದರೂ ಮಾಡ್ತಾರೆ ಅಂದರೆ ಕಾಂಗ್ರೆಸ್ ಪಕ್ಷದ ಇಂದಿರಾ ಗಾಂಧಿಯವರು, ಸೋನಿಯಾ ಗಾಂಧಿಯವರು ಅಂತಕ್ಕಂಥದ್ದು. ನಾನೊಂದು ಕಾರಣವನ್ನು ಹೇಳ್ತೇನೆ, ಸಂಗಣ್ಣವ್ರಿಗೂ ನೆನಪಿಸ್ತೇನೆ. ಹಿಂದೆ 87ರಲ್ಲಿ ಮಂಡಲ ಪಂಚಾಯತ್ ಮತ್ತು ಜಿಲ್ಲಾ ಪಂಚಾಯತ್ ಅಸ್ತಿತ್ವದಲ್ಲಿ ಬಂದು, ಮಂಡಲ ಪಂಚಾಯತ್ ಅಸ್ತಿತ್ವದಲ್ಲಿ ಬಂದಾಗ ರಿಸರ್ವೇಷನ್, ಪ್ರಧಾನಗಿರಿಗೆ ರಿಸರ್ವೇಷನ್ನೇ ಇರಲಿಲ್ಲ. ರಿಸರ್ವೇಷನ್ ಇಲ್ಲದೆ ಇರತಕ್ಕಂಥ ಅಧಿಕಾರವನ್ನು ರಾಮಕೃಷ್ಣ ಹೆಗಡೆ ಅವರ ಕಾಲದಲ್ಲಿ ನೋಡಿ, ನಾನು ಅಮರೇಗೌಡರು ಪ್ರಧಾನರಿದ್ವಿ. ಎಷ್ಟು ಇದ್ವಿ ಅಂದರೆ ಇಡೀ ಜಿಲ್ಲೆಯಲ್ಲಿ ಬ್ಯಾಕ್ವರ್ಡ್ಸ್ ಆ್ಯಂಡ್ ಮೈನಾರಿಟಿ ಇಡೀ ಅಖಂಡ ರಾಯಚೂರು ಜಿಲ್ಲೆಯಲ್ಲಿ ನಾನು ಒಬ್ಬನೇ ಇದ್ದೆ. ಬಸವಣ್ಣನವರು ಪ್ರಧಾನರಾಗಿದ್ದರು. ಹಿಟ್ನಾಳಿಂದ ರಿಸರ್ವೇಷನ್ ಇಲ್ಲದಕ್ಕೆ ಮುಂದುವರೆದ ಜನಾಂಗ 80% ಪ್ರಧಾನರಾಗಲಿಕ್ಕೆ ಕಾರಣ ಆಯಿತು. ಇದು ಮುಂದೆ 89ರಲ್ಲಿ ಈ ರಾಜ್ಯದಲ್ಲಿ ಚುನಾವಣೆ ನಡೀತು. ಚುನಾವಣೆ ನಡೆದಾಗ ಇದು ಮಂಡಲ ಪಂಚಾಯಿತಿಯ ವ್ಯವಸ್ಥೆಯನ್ನು ಬಹಳ ಅಚ್ಚುಕಟ್ಟಾಗಿತ್ತು ವ್ಯವಸ್ಥೆ. ರಿಸರ್ವೇಷನ್ ಇರಲಿಲ್ಲ. ಅವಾಗ ಕಾಂಗ್ರೆಸ್ಸಿನ ಹೈಕಮಾಂಡ್ನವರು ಒಂದು ಸಭೆಯನ್ನು ಮಾಡಿದರು. ಸಭೆಯನ್ನು ಮಾಡಿ ಈ ಕಾನೂನನ್ನು ಒಪ್ಕೊಳ್ಳೋಣ, ಈ ವ್ಯವಸ್ಥೆಯನ್ನು ಒಪ್ಕೊಳ್ಳೋಣ, ಆದರೆ ರಿಸರ್ವೇಷನ್ ಇಲ್ಲದೆ ಇರ್ತಕ್ಕಂಥದ್ದನ್ನು ಕಿತ್ತು ಹಾಕಿ ರಿಸರ್ವೇಷನ್ನಿನ ಮೇಲೆ ಚುನಾವಣೆ ಮಾಡಮ್ಮ ಅನ್ನಲಿಕ್ಕೆ 6 ವರ್ಷ ಟೈಮ್ ತಗೊಂಡ್ರು ಕಾಂಗ್ರೆಸ್ನವರು. ಸರ್ಕಾರ ಬಂದ ಮೇಲೆ ರಿಸರ್ವೇಷನ್ ಮಾಡಿದರೆ ಈ ಜಿಲ್ಲೆಯಲ್ಲಿ 40% SC ST ಜನಾಂಗದವರು ಅಧ್ಯಕ್ಷರಾದರು. ಯಾರು ಪಟ್ಟಬದ್ಧ ಹಿತಾಸಕ್ತಿಗಳು ಕುರ್ಚಿ ಮೇಲೆ ಕುಂತಿದ್ರು. 30 ವರ್ಷ ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾಗಿದ್ದರು. ಗೋರ್ಪಡೆಯವರು ಗ್ರಾಮೀಣ ಮಂತ್ರಿಗಳಾಗಿದ್ದರು. ರಿಸರ್ವೇಷನ್ ತಂದ ಮೇಲೆ ಅವ್ರು ಏನು ಕುಂತಿದ್ರಲ್ಲ 30 ವರ್ಷದವರು ಹಿಂದಕ್ಕೆ ಹೋಗ್ಬೇಕಾದ, ಎಂದೂ ಅಧಿಕಾರ ನೋಡ್ಲಾರ್ದವ್ರು ಈ ಕುರ್ಸಿ ಬರ್ಬೇಕಾದ ಅಂಥದನ್ನು ತಂದಿರ್ತಕ್ಕಂಥದ್ದು ಕಾಂಗ್ರೆಸ್. ಇದು ಸಂವಿಧಾನದ ಹಕ್ಕು. ಈ ಅನುಭವ ನಾವೆಲ್ಲರೂ ತಿಳ್ಕೊಳ್ಬೇಕಾಗ್ತದೆ. ಇವತ್ತು ಸಂವಿಧಾನದ ಹಕ್ಕು ನಮ್ಗೆ ಯಾವ ರೀತಿಯಲ್ಲಿ ಬಂತು ಅಂತ ಯಾರೇನಾದರೂ ತಿಳ್ಕೊಳ್ಳಿ, ನಮ್ಗೇನಾಗಬೇಕಾಗಿಲ್ಲ.
ನಮ್ಮ ತಾಲೂಕದಲ್ಲಿ ಇಬ್ಬರು ಅಧ್ಯಕ್ಷರು 30 ವರ್ಷದಿಂದ ಇದ್ರು ಅಧ್ಯಕ್ಷರು. ಬೇರೆ ಬೇರೆ ಅವಕಾಶನೇ ಇಲ್ಲ, ರಿಸರ್ವೇಶನ್ ಇಲ್ಲ, ಅವರೇ ಅಧ್ಯಕ್ಷರು. ರಿಸರ್ವೇಶನ್ ಬಂದ ಮೇಲೆ ಏನಾಯ್ತು ಅಂದ್ರೆ ಅವ್ರ ಸ್ಥಾನಕ್ಕೆ SC ಮಾಡಿ ಅಧ್ಯಕ್ಷರಾದರು. ನಿಮ್ಗೆ ಗೊತ್ತಿರಲಿ, ಆನಂದಸಾಗರ ಮತ್ತು ತಾವರಗೇರಿಯಲ್ಲಿ ಸಂವಿಧಾನದ ಶಕ್ತಿ ಹಿಂದುಳಿದ ವರ್ಗ SC ST ಗಳಿಗೆ ಆ ಶಕ್ತಿ ಕೊಡ್ತದೆ ಅಂತಕ್ಕಂಥ ಪರಿಕಲ್ಪನೆ ನಿಮಗಾಗಿರಲಿ ಅನ್ನುವಂಥ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಬಯಸ್ತಾರೆ. ಇವತ್ತು ಅಲ್ಪಸಂಖ್ಯಾತರು ಬಹಳ ತಿಳ್ಕೊಳ್ಬೇಕು. ಇವತ್ತು ದೇಶದಲ್ಲಿ ಈ ದೇಶದ ಸ್ವಾತಂತ್ರ್ಯಕ್ಕಾಗಿ ತ್ಯಾಗ ಬಲಿದಾನವನ್ನ ಈ ದೇಶದಲ್ಲಿ ಅತಿ ಹೆಚ್ಚು ಪ್ರಾಣವನ್ನ ಕಳ್ಕೊಂಡಿರ್ತಕ್ಕಂಥವ್ರು ಅಂದ್ರೆ ಅಲ್ಪಸಂಖ್ಯಾತರು ಅಂತಕ್ಕಂಥದ್ದು ಇತಿಹಾಸ ಹೇಳುತ್ತಿದೆ, ನಾನು ಹೇಳೋಲ್ಲ. ಆದರೆ ನಾವು ಬಿಜೆಪಿಯವ್ರ ಕೈಯಲ್ಲಿ ಸಿಕ್ಕು ನಾವು ದೇಶದ್ರೋಹಿಗಳು ಅನ್ನೋಂಥ ವರ್ತನೆಯನ್ನ ಬಿಜೆಪಿಯವರು ಮಾಡ್ತಾರೆ. ಅದು ನಾವು ಜಾಗೃತರಾಗಿರ್ಬೇಕು. ಒಂದು ಸಣ್ಣ ವಿಷಯ ಹೇಳ್ತೇನೆ. 89ರಲ್ಲಿ ಅಬ್ದುಲ್ ಜಫಾರ್ ಖಾನ್ ಸಾಹೇಬ್ ಅಂತಕ್ಕಂಥವ್ರು ನಡೆದಾಡುವ ಗಾಂಧಿ ಅಂತಕ್ಕಂಥ ಕೀರ್ತಿಯನ್ನ ಗಳಿಸಿದ್ರು. ಅಬ್ದುಲ್ ಜಫಾರ್ ಖಾನ್ ಅಂತ 89ರೊಳಗೆ ತೀರ್ಕೊಂಡ್ರವರು. ಅಬ್ದುಲ್ ಜಫಾರ್ ಖಾನ್ ಸಾಹೇಬರು ಪಾಕಿಸ್ತಾನದಲ್ಲಿ ಇದ್ರು. ಅವ್ರು ಹೇಳಿದ್ರು, ನಾನು ಪಾಕಿಸ್ತಾನದ ಆಸೆ ಇಲ್ಲ, ನಾನೇನಾದರೂ ಪ್ರಾಣ ಬಿಡಬೇಕು ಅಂತಂದ್ರೆ ನಾನು ಭಾರತ ದೇಶದಲ್ಲಿ ಬಿಡ್ತೀನಿ ಅನ್ನುವಂಥದ್ದು. ಅಬ್ದುಲ್ ಜಫಾರ್ ಖಾನ್ ಮಹಾತ್ಮ ಗಾಂಧಿಗೆ ಸಂದೇಶವನ್ನು ಕೊಡ್ತಾರೆ, ಈ ಭಾಗವನ್ನ ಪಾಕಿಸ್ತಾನ ಹಿಂದೂಸ್ತಾನ ಇಬ್ಬಾಗ ಮಾಡಬೇಡ, ಇದು ಒಟ್ಟಾಗಿರ್ಲಿ ಅಂತಕ್ಕಂಥ ಸಲಹೆಯನ್ನ ಹಿಂದೂಗಳಲ್ಲ ಒಬ್ಬ ಮುಸ್ಲಿಮ್ಸಿನ ನಡೆದಾಡ್ತಕ್ಕಂಥ ಗಾಂಧಿ ಸಲಹೆ ಕೊಟ್ಟಿರ್ತಕ್ಕಂಥದ್ದು ಅಂತಕ್ಕಂಥ. ಆದರೆ ಇವತ್ತು ನಮಗೆ ಅಲ್ಪಸಂಖ್ಯಾತರಿಗೆ ಈ ದೇಶದ ದ್ರೋಹಿಗಳು ಅನ್ನುವಂಥ ಬಿಂಬನೆಯನ್ನ ಈ ಬಿಜೆಪಿಯವರು ಮಾಡ್ತಾರೆ. ಇದರ ಬಗ್ಗೆ ನೀವೆಲ್ಲ ಜಾಗೃತರಾಗಿರ್ಬೇಕು. ಅಬ್ದುಲ್ ಜಫಾರ್ ಖಾನ್ ಅವರಿಗೆ ಏನ್ ಮಾಡ್ತಾರೆ ಅಂತಂದ್ರೆ ಪಾಕಿಸ್ತಾನದಿಂದ ಅವರು ಪತ್ರ ಕಳಿಸ್ತಾರೆ, ನನ್ನ ಆರೋಗ್ಯ ಸರಿ ಇಲ್ಲ, ನಾನು ಪ್ರಾಣ ಏನಾದರೂ ಬಿಡಬೇಕು ಅಂದ್ರೆ ಅದು ಭಾರತದಲ್ಲಿ ಬಿಡ್ತೀನಿ ಅನ್ನುವಂಥದ್ದನ್ನು. ಸರ್ಕಾರದ ವೆಚ್ಚದಲ್ಲಿ ಅಬ್ದುಲ್ ಗಫಾರ್ ಖಾನ್ ಅವರನ್ನ ದಿಲ್ಲಿಗೆ ಕರೆತಂದು ಅವರ ಆರೋಗ್ಯದ ಬಗ್ಗೆ ಸರ್ಕಾರದ ಖರ್ಚಿನಲ್ಲಿ ಅವರ ಆರೋಗ್ಯವನ್ನು ತೋರಿಸ್ತಾರೆ, ಅವ್ರಿಗೆ ಟ್ರೀಟ್ಮೆಂಟ್ ಮಾಡ್ತಾರೆ. ಅವರು ಕೂಡ ನಡೆದಾಡುವ ಗಾಂಧಿ ಅನ್ನುವಂಥ ಕೀರ್ತಿಯನ್ನು ಪಡೆದಿರ್ತಾರೆ. ಆದರೆ ಅವರು ಪ್ರಾಣವನ್ನ ಹಿಂದೂಸ್ತಾನದಲ್ಲಿನೇ ಬಿಡ್ತಾರೆ ಅನ್ನುವಂಥದ್ದು. ಮತ್ತು ನಾವು ತ್ಯಾಗಿಗಳ ಅಲ್ಪಸಂಖ್ಯಾತಕರು ಈ ದೇಶದ ಕೊಡುಗೆಗಳು ಎಷ್ಟು ಅನ್ನುವಂಥದ್ದನ್ನ ಆ ಬಿಜೆಪಿಯವರಿಗೆ ಬುದ್ಧಿಗಳಿಸಬೇಕಾಗ್ತದೆ ಅನ್ನುವಂಥ ಮಾತನ್ನು ಅವ್ರು ಹೇಳಿದ್ರು. ಅವ್ರು ಏನು ಹೆಂಗ್ ಕುಣಿದ್ರು ಆಗುತ್ತೆ, ಏ ಬಾರ್ 400 ಪಾರ್ ಅಂತ. ನಾವು ಯಾವಾಗ ನೀವು ಅಂಬೇಡ್ಕರ್ನ ನಮ್ಮನ್ನ ಹಿಡ್ಕೊಂಡ್ರಿ, ಮೋದಿಯವರು ಇಮ್ಡೆಟ್ ಹಿಂದಕ್ಕೆ ಬಂದರು. ಅವರು 5 ವರ್ಷ ಪ್ರಧಾನಿಯಾಗಿರ್ತಾರ ಅಂತ ಹೇಳಿ ಭರವಸಿಲ್ಲ, ಆ ಸ್ಥಿತಿಗೆ ಬಂದಿದ್ದಾರೆ. ದೇಶದಲ್ಲಿ ಜನರು ತೀರ್ಪು ಕೊಟ್ಟಿರ್ಬೋದು, ಆದರೆ ಅವ್ರ ತೆಲಿಗೇನು ಅವರು ದಾಹ ಹೇಳ್ತಲ್ಲ, ಏ ಬಾರ್ 400 ಪಾರ್ ಅಂದ್ಕೊಳ್ಳೆ ಅಂಬೇಡ್ಕರ್ನ ಎತ್ತಬೇಕಂತ ಮಾತಾಡೋದು. ಇವತ್ತು ಮುಸ್ಲಿಮ್ಸ್ಗಳಿಗೆ ಎತ್ತಬೇಕಂತ ಮಾತಾಡ್ತಕ್ಕಂಥದ್ದು ನಡೆದಾಗ ಇವತ್ತು ಉತ್ತರ ಪ್ರದೇಶದಲ್ಲಿ ಈ ದೇಶದಲ್ಲಿ ಹಿನ್ನಡೆ ಆಯಿತು ಮೋದಿಗೆ ಅಂತಕ್ಕಂಥ ಪರಿಕಲ್ಪನೆ ಇಲ್ಲ. ಪಾರ್ಲಿಮೆಂಟ್ನಲ್ಲಿ ಅಮಿತ್ ಶಾ ಏನೋ ಒಬ್ಬ ಹೋಮ್ ಮಿನಿಸ್ಟರ್ ಆಗಿ ಅಬದ್ಧ ಸಬದ್ಧಗಳನ್ನು ಮಾತಾಡ್ತಾರೆ ಅಂತಕ್ಕಂಥ ಖಬರಿಲ್ಲ. ಅಧಿಕಾರದ ದುರಹಂಕಾರ. ಹಾಗಾಗಿ ಈ ದೇಶದಲ್ಲಿ ಕಾಂಗ್ರೆಸ್ ಪಕ್ಷ ಈ ಸಂವಿಧಾನದ ಬಗ್ಗೆ ಪ್ರವಾಸವನ್ನು ಮಾಡಿ ಜನರ ಜಾಗೃತಿಯನ್ನು, ಯುವಕರಿಗೆ ಇತಿಹಾಸವನ್ನು ಹೇಳ್ತಕ್ಕಂಥ ಕೆಲಸದ ಈ ಕಾರ್ಯಕ್ರಮ. ಇನ್ನು ಅನೇಕ ಲೀಡರ್ ಮಾತಾಡ್ತಾರೆ. ನಾವು ಗ್ರಾಮೀಣದಲ್ಲಿ